ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆಯಿತು ನಿಮ್ಮೆಲ್ಲರನ್ನೂ ಕೂಡ ನೋಡಿ. ಸೊ ಹಾಗಾಗಿ ನಾನು ಇವತ್ತು ಮತ್ತೆ ಒಳ್ಳೆ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೆ. ಬಂದುಬಿಟ್ಟು ನಾನು ರೂಮಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನಾನು ಸ್ವಲ್ಪ ವಾಯ್ಸಸ್ ಸ್ಲೋ ಆಗಿ ಹೇಳ್ತಿರ್ಬೋದು. ಸೊ ಈ ನಡುವೆ ನಾನು ಒಂದು ಫಂಕ್ಷನ್ಗಂತ ಹೋಗಿದ್ದೆ. ಸೊ ನಮ್ಮ ಓನ್ ರಿಲೇಟಿವ್ ಫಂಕ್ಷನ್ ಆಗಿತ್ತು. ಹಾಗಾಗಿ ಸ್ವಲ್ಪ ಕ್ಲೀನಪ್ ಮಾಡಿಸ್ಕೊಂಬರೋಣ ಅಂತ ಹೋಗಿದ್ದೆ. ನನಗೆ 500 ರುಪೀಸ್ ಚಾರ್ಜ್ ಮಾಡಿದ್ರು ಕ್ಲೀನಪ್ಗೆ. ಬಟ್ ನಿಜವಾಗ್ಲೂ ಹೇಳ್ತೀನಿ, ಒಂದು ಚೂರು ಕೂಡ ಗ್ಲೋ ಬಂದಿರಲಿಲ್ಲ. ಆ್ಯಂಡ್ ಅವರು ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಮಾಡೋದು, ವೈಟ್ ಹೆಡ್ಸ್ ರಿಮೂವ್ ಮಾಡೋದು ಕೂಡ ನನಗೆ ಇಷ್ಟನೇ ಆಗಿರಲಿಲ್ಲ. ಹಾಗಾಗಿ ನಾನು ಡಿಸೈಡ್ ಮಾಡಿದೆ, ನಾನೇ ಯಾಕೆ ಮನೇಲಿ ಕ್ಲೀನಪ್ ಮಾಡ್ಕೋಬಾರ್ದು ಅಂತ ಹೇಳಿ. ಹಾಗಾಗಿ ನಾನು ಇವತ್ತು ನೇಚರ್ಸ್ದು ಈ ಕ್ಲೀನಪ್ ಸೆಟ್ಟನ್ನು ತೊಗೊಂಬಂದಿದ್ದೀನಿ. ಈ ಕಿಟ್ ಬಂದುಬಿಟ್ಟು 280 ರುಪೀಸ್ ಇರುತ್ತೆ. ಇದೆಲ್ಲನೂ ಇಲ್ಲಿ ನಮಗೆ ಡೀಟೇಲ್ ಆಗಿ ಮೆನ್ಷನ್ ಮಾಡಿರ್ತಾರೆ, ಯಾವ್ಯಾವ ಥರ ಯೂಸ್ ಮಾಡಬೇಕು ಅಂತ ಹೇಳಿಬಿಟ್ಟು. ಇದು ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡೋಣ. ಸೊ ಫೇಶಿಯಲ್ ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ ಯಾರು ಹೊಸದಾಗಿ ನೋಡ್ತಿದ್ದೀರೋ ಅವರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಅನ್ನೋದು ಲೇಟ್ ಮಾಡಿದೆ, ಸ್ಟಾರ್ಟ್ ಮಾಡೋಣ. ಸೊ ಈ ಫೇಶಿಯಲ್ ಕಿಟ್ ಬಂದುಬಿಟ್ಟು ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾಯಿದ್ದೀನಿ. ನೇಚರ್ಸ್ದು ಆಲ್ರೆಡಿ ಒನ್ ಟೈಮ್ ಯೂಸ್ ಮಾಡಿದ್ದೆ 2 ಇಯರ್ಸ್ ಬ್ಯಾಕ್. ಬಟ್ ನ್ಯಾಚುರಲ್ಲಾಗಿ ನಾನು ಆಲ್ಮೋಸ್ಟ್ ಟ್ರೈ ಮಾಡ್ತಾ ಇರ್ತೀನಿ. ಬಟ್ ಇದು ಫಸ್ಟ್ ಟೈಮ್ ಯೂಸ್ ಮಾಡ್ತಾಯಿದ್ದೀನಿ. ಬಟ್ ಯೂಸ್ ಮಾಡಿದ್ಮೇಲೆ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ರಿವ್ಯೂ ಲಾಸ್ಟಿಗೆ ಕೊಡ್ತೀನಿ, ಓಕೆನಾ, ಪ್ರಾಡಕ್ಟ್ ಹೇಗಿದೆ ಅಂತ. ಬಟ್ ಇದರಲ್ಲಿ ಮಾತ್ರ 5 ಸ್ಟೆಪ್ಸ್ ಕೊಟ್ಟಿದ್ದರು. ಫಸ್ಟ್ ಬಂದುಬಿಟ್ಟು ಕ್ಲೆನ್ಸಿಂಗ್ ಪ್ಲಸ್ ಸ್ಕ್ರಬ್, ಎರಡು ಒಂದರಲ್ಲೇ ಇತ್ತು. ಸೊ ಹಾಗಾಗಿ ಫಸ್ಟ್ ಕ್ಲೆನ್ಸಿಂಗ್ ಆ್ಯಂಡ್ ಸ್ಕ್ರಬ್ಬಿಂಗ್ ಮಾಡ್ಕೊಂಡ್ಬಿಟ್ಟು ಸೊ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫೇಸನ್ನು. ಫಸ್ಟಿಗೆ ಸ್ವಲ್ಪ ಓಕೆ, ಪರವಾಗಿಲ್ಲ, ಚೆನ್ನಾಗಿದೆ ಅನ್ನಿಸ್ತು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ಜೆಲ್ ಕೊಟ್ಟಿದ್ರು, ಗೋಲ್ಡನ್ ಜೆಲ್. ಇದು ಜಸ್ಟ್ ಅಪ್ಲೈ ಮಾಡಿಬಿಟ್ಟು 10 ಮಿನಿಟ್ಸ್ ವೆಯ್ಟ್ ಮಾಡಬೇಕು ಡ್ರೈ ಆಗೋವರೆಗೂ. ಸೊ ಡ್ರೈ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗಬೇಕು. ಆ್ಯಂಡ್ ಥರ್ಡ್ ಸ್ಟೆಪ್ ಬಂದುಬಿಟ್ಟು ಮಸಾಜಿಂಗ್ ಕ್ರೀಮ್ ಕೊಟ್ಟಿದ್ದರು. ಸೊ ಇದು ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ನಾನು ಈ ಸರಿ ಕೈಯಿಂದ ಮಸಾಜ್ ಮಾಡ್ಕೊತಾ ಇಲ್ಲ. ಈ ಥರ ಒಂದು ಮಸಾಜ್ ಮಷಿನ್ ಸಿಗುತ್ತೆ. ಇದು ಈಸಿಯಾಗಿ ನಿಮಗೆ ಫ್ಲಿಪ್ಕಾರ್ಟ್ ಆ್ಯಂಡ್ ಅಮೆಝನಲ್ಲಿ ಅವೈಲೇಬಲ್ ಇರುತ್ತೆ. ಸೊ ನೀವು ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ಇದು ತುಂಬ ಚೆನ್ನಾಗಿ ಮಸಾಜ್ ಮಾಡುತ್ತೆ. ಅಂದರೆ ಲೈಕ್ ನಮಗೆ ಮಸಾಜ್ ಪಾಯಿಂಟ್ಸ್ ಗೊತ್ತಿಲ್ಲ ಅನ್ನೋರು ಸೊ ಈ ಥರ ಮಷಿನ್ ಯೂಸ್ ಮಾಡ್ಬೋದು. ಇದು ತುಂಬ ಚೆನ್ನಾಗಿ ಮಸಾಜ್ ಮಾಡುತ್ತೆ. ಹೇಳಬೇಕು ಅಂದರೆ ನಾನು ಆಗಾಗ ಹೇರ್ ಕೂಡ ಮಸಾಜ್ ಮಾಡ್ಕೊತಾ ಇರ್ತೀನಿ. ಸ್ಕಾರ್ಫ್ ಕೂಡ ತುಂಬ ಚೆನ್ನಾಗಿ ಮಸಾಜ್ ಮಾಡುತ್ತೆ. ನಾನು ಒಂದ್ಸಲ ಹ್ಯಾಂಡ್ ಮೇಲೆ ಕೂಡ ಟ್ರೈ ಮಾಡಿ ತೋರಿಸ್ತೀನಿ ಹೇಗಿದೆ ಮಸಾಜ್ ಮಾಡುತ್ತೆ ಅಂತ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಇದು ರೋಲ್ ಆಗುತ್ತೆ ಅಂತ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾನು ಫೇಸನ್ನು ಕ್ಲೀನ್ ಮಾಡ್ಕೊತಾ ಇದ್ದೆ ಆಫ್ಟರ್ ಮಸಾಜ್. ನನಗೆ ಸೆಕೆಂಡ್ ಮಸಾಜಿಂಗಲ್ಲೇ ನನಗೆ ಗೊತ್ತಾಯಿತು ಸ್ವಲ್ಪ ಗ್ಲೋಯಿಂಗಾಗಿ ಸಾಫ್ಟ್ ಅನ್ನಿಸ್ತಾ ಇತ್ತು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾನು ಫೇಸ್ ಪ್ಯಾಕನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಅಪ್ಲೈ ಮಾಡಿಬಿಟ್ಟು 10 ಮಿನಿಟ್ಸ್ ವೆಯ್ಟ್ ಮಾಡಬೇಕು. ಆಮೇಲೆ ಡ್ರೈ ಆದಮೇಲೆ ಫೇಸ್ನ ಕ್ಲೀನ್ ಮಾಡ್ಕೋಬೇಕು. ಈ ಕಿಟ್ಟಲ್ಲಿ ಕೊಟ್ಟಿರೋ ಪ್ರಕಾರ ನಾವು ಯಾವುದೇ ಕ್ಲೆನ್ಸಿಂಗ್, ಸ್ಕ್ರಬ್ಬಿಂಗ್, ಫೇಸ್ ಪ್ಯಾಕ್ ಮಾಡಿದ್ಮೇಲೆ 10 ಮಿನಿಟ್ಸ್ ಗ್ಯಾಪ್ ಕೊಡಬೇಕು. ಸೊ ಡ್ರೈ ಆಗೋಕ್ಕೆ 10 ಮಿನಿಟ್ಸ್ ಮಿನಿಮಮ್ ನಾವು ಅದನ್ನು ಯೂಸ್ ಮಾಡಬೇಕು ಅಂತ ಕೊಟ್ಟಿದ್ರು. ಈ ಕಿಟ್ ಅಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದು ಕಮೆಂಟಲ್ಲಿ ತಪ್ಪದೆ ಹೇಳಿ. ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.